ನನ್ನ ಹೆಸರು ಚಿದಂಬರ ಅಂತೇಳಿ. ಇವತ್ತೊಂದು ನಿಮಗೆ ಈ ಗಿಡಮೂಲಿಕೆದ ಬಗ್ಗೆ ಇದರದ್ದು ಒಂದು ಮಾಹಿತಿ ಹೇಳೋಣ ಅಂತ ಬಂದಿದ್ದೀನಿ. ಇದು ನಿಮಗೆ ಕೆಲವು ಜನಗೆಲ್ಲ ಗೊತ್ತಿದೆ, ಇದು ಯಾವ ಎಲೆ ಏನಂತ ಗೊತ್ತಿರುತ್ತೆ. ಇದು ನೆಕ್ಕಿ ಸೊಪ್ಪು ಅಂತಾರೆ, ನಿರ್ಗುಂಡಿ ಅಂತ ಹೇಳ್ತಾರೆ, ನಿರ್ಗುಂಡಿ ಗಿಡ ಅಂತ ಹೇಳ್ತಾರೆ, ನೆಕ್ಕಿ ಸೊಪ್ಪು ಅಂತೀವಿ ಕನ್ನಡದಲ್ಲಿ. ಇದು ನಮ್ಮ ಮಲೆನಾಡು ಏರಿಯಾದಲ್ಲಿ ಭಾರಿ ಆಗುತ್ತೆ. ಇದನ್ನು ಏನು ಮಾಡಬೇಕು ಅಂತ, ಈಗ ಫಸ್ಟಿಗೆ ನೀವು ಈ ಸೊಪ್ಪು ಇದೆಯಲ್ಲ ಈಗೆಲ್ಲ ಬಿಡಿಸ್ಕೊಳ್ಬೇಕು. ಈಗ ದಂಟು ಎಲ್ಲ ಬರ್ತವೆ, ಈ ದಂಟು ಇದೆಯಲ್ಲ ಇಲ್ಲಿ ಎಲ್ಲ ಕಟ್ ಮಾಡ್ಕೊಂಡ್ಬಿಡ್ಬೋದು. ಕಟ್ ಮಾಡಿ ಯಾವುದಿದ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಬೇಕು. ಫಸ್ಟ್ ಸೊಪ್ಪನ್ನೆಲ್ಲ ಸ್ವಲ್ಪ ವಾಶ್ ಮಾಡಿ ಒಳ್ಳೆ ನೀರು ಒಂದು ಚೆರಿಗೆಲಿಟ್ಟು ಇದನ್ನು ಆ ಸೊಪ್ಪು ಅದ್ರೊಳಗೆ ಹಾಕಬೇಕು. ಹಾಕಿ ಚೆನ್ನಾಗಿ ಕಾಯಿಸ್ಬೇಕು. ಕಾಯಿಸಿದ ನಂತರ ಈ ಎಳ್ಳೆಣ್ಣೆ ಇದೆಯಲ್ಲ, ಎಳ್ಳೆಣ್ಣೆ ತೊಗೊಂಬಂದು ನಿಮಗೆ ಗಂಟು ನೋವು ಎಲ್ಲಿ, ಸೊಂಟ ನೋವು ಎಲ್ಲಿ, ಕಾಲು ಗಂಟು ನೋವಾಗಲಿ, ಸೊಂಟ ನೋವಾಗಲಿ, ವಾತ ಆಗಲಿ, ಎಲ್ಲಿ ಇದು ನೋವಿದೆ ಅಲ್ಲಿ ಚೆನ್ನಾಗಿ ಎಣ್ಣೆ ಹಾಕಿ ಒಂದು 10 ನಿಮಿಷ ಒಳಗೆ ಈ ನೀರು ಕಾಯಿಸಿತಿರುತ್ತಲ್ಲ ಎಲ್ಲ ಚೆನ್ನಾಗಿ ಅದ್ರ ಮೇಲೆ ಹಾಕಿ ಬಿಸಿ 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 ಇರಬೇಕು. ಅದರಲ್ಲೂ ನಿಮಗೆ ನೋವು ಕಡಿಮೆ ಆಗುತ್ತೆ. ಒಂದು ವೇಳೆ ಆಗಲಿಲ್ಲ ಅಂತಾದರೆ ಈ ಸೊಪ್ಪನ್ನು ಇದೇ ಥರ ಮಾಡಿ ಎಲ್ಲ ಬಿಡಿಸ್ಕೊಂಡು ಬಂದು, ಇನ್ನೂ ಒಂದು ಐಡಿಯಾ ಇದೆ, ಇದೇ ಥರ ಎಲ್ಲ ಬಿಡಿಸ್ಕೊಂಡ್ಬಂದು ಇದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಬಾಣಲಿಗೆ ಹಾಕಿ ಅದಕ್ಕೆ ಎಳ್ಳೆಣ್ಣೆ, ಉಪ್ಪು ಮತ್ತು ಲಿಂಬು, ಬೆಳ್ಳುಳ್ಳಿ, ಅರಿಶಿನ ಪುಡಿ ಇಷ್ಟು ಕ್ಲೀನಾಗಿ ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ ನಂತರ ಇದರದ್ದೆಲ್ಲ ಸಾರಾಂಶ ಎಲ್ಲ ಕಂಪ್ಲೀಟ್ ಬಿಡತ್ತೆ. ಬಿಟ್ಟ ನಂತರ ಏನು ಮಾಡಬೇಕು, ಅದನ್ನು ಒಂದು ವೈಟ್ ಬಟ್ಟೆ, ಒಳ್ಳೆ ಬಟ್ಟೆಯಲ್ಲಿ ನೋಡಿ ಅದನ್ನೆಲ್ಲ ತೆಗೆದು ಅದರಲ್ಲಿ ಕಟ್ಟಿ ಬಿಸಿ 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 ಇದ್ದಾಗೇನೆ ನಿಮ್ಮ ಕಾಲು ಗಂಟು ಕೈ ಗಂಟು ಎಲ್ಲಿ ನೋವು ಇರುತ್ತೆ ಚೆನ್ನಾಗಿ ಹೀಗೆ ಶಾಖ ಕೊಡಬೇಕು. ಆದಷ್ಟು ಒಳಗಡೆ ಶೇಕ ಇದು ಮಾಡಿಬಿಡ್ಬೇಕು. ನಿಮ್ಮ ಸೊಂಟಕ್ಕೆ ಆಗಲಿ ಕಾಲು ಗಂಟೆಗೆ ಆಗಲಿ ಎಲ್ಲಿಯಾದರೂ ಒಳ್ಳೆಯದಾಗುತ್ತೆ. ಹಾಗಾಗಿ ಆ ಥರ ಮಾಡಿದರೂ 2 ದಿವಸ ಒಳಗೆ ರಿಸಲ್ಟ್ ಗೊತ್ತಾಗುತ್ತೆ ನಿಮ್ಮದು ನೋವಿಂದ ಹೇಗಿರುತ್ತೆ ಅಂತೇಳಿ. ಇದನ್ನೊಂದು ಎಲ್ಲರಿಗೂ ಸ್ವಲ್ಪ ಆದಷ್ಟು ಇದನ್ನು ಮಾಡಿದರೆ ಒಳ್ಳೆಯದಿಗೆ. ಎಲ್ಲರಿಗೂ ಕಾಲು ಗಂಟು ನೋವು, ಸೊಂಟ ನೋವು ಎಲ್ಲ ಎಲ್ಲರಿಗೂ ಇದ್ದೇ ಇರುತ್ತೆ. ಇದನ್ನೊಂದು ಮಾಡಿ ನೋಡಿ. ಓಕೆ ಸರ್.